Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಮಧು ಬಂಗಾರಪ್ಪ ಮತ್ತು ವಿಜೇಂದ್ರ ನಡುವೆ ಮಾತಿನ ಕದನ ಜೋರಾಗಿದೆ. ಹೇರ್ ಕಟಿಂಗ್ ಮಾಡಿಸ್ಕೊಳ್ಳಿ ಎಂದಿದ್ದ ವಿಜೇಂದ್ರಗೆ ಮಧು ಬಂಗಾರಪ್ಪ ತಿರುಗೇಟು ಕೊಟ್ಟಿದ್ದಾರೆ. ಹಾಗಾದ್ರೆ ಏನಿದು ನಾಯಕರಿಬ್ಬರ ಹೇರ್ ಕಟಿಂಗ್ ಫೈಟ್? ಬನ್ನಿ ನೋಡೋಣ. ಮಧು ಬಂಗಾರಪ್ಪ ವಿಜಯೇಂದ್ರ ಮಧ್ಯೆ ಹೇರ್ ಕಟ್ಟಿಂಗ್ ಫೈಟ್. ತಲೆ ಬಾಚಿಕೊಳ್ಳಿ ಎಂದಿದ್ದ ವಿಜಯೇಂದ್ರಗೆ ಮಧು ಬಂಗಾರಪ್ಪ ತಿರುಗೇಟು. ಶಿವಮೊಗ್ಗದಲ್ಲಿ ಮತದಾನ ಮುಗಿದು 20 ದಿನವಾಗಿದೆ. 20 ದಿನದ ಬಳಿಕವೂ ಶಿವಮೊಗ್ಗ ನಾಯಕರ ಮಧ್ಯೆ ವಾಕ್ಸಮರ ತಾರಕಕ್ಕೇರಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮತ್ತು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ನಡುವೆ ಮಾತಿನ ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಕದನ ನಡೆದಿದೆ. ಈ ಮಾತಿನ ಯುದ್ಧ ಹೇರ್ ಕಟ್ಟಿಂಗ್ ವರೆಗೂ ಬಂದು ನಿಂತಿದೆ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೀಗೆ ಹೇಳೋದಕ್ಕೂ ಕಾರಣವಿದೆ. ಅದೇನು ಅನ್ನೋದನ್ನ ಸ್ವಲ್ಪ ರಿಕಾಲ್ ಮಾಡಿ ತೋರಿಸ್ತೀವಿ ನೋಡಿ. ಅವತ್ತು PU ರಿಸಲ್ಟ್ ಪ್ರಕಟವಾಗಿತ್ತು. ಶಿವಮೊಗ್ಗದಲ್ಲಿ ಸುದ್ದಿಗೋಷ್ಠಿ ಮಾಡಿದ್ದ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಪತ್ರವೊಂದನ್ನು ಓದುತ್ತಾ, ನನಗೆ ಕನ್ನಡ ಓದಲು ಬರಲ್ಲ, ಮೊದಲೇ ಹೇಳಿ ಬಿಡ್ತೀನಿ ಎಂದಿದ್ರು. ನಾನು ಕನ್ನಡ ಓದ್ಬೇಕಾದ್ರೆ ತಪ್ಪು ಓದ್ತೀನಿ, ಫಸ್ಟ್ ಹೇಳ್ಬಿಡ್ತೀನಿ. ಯಾಕೆಂದರೆ ಟೀಕಾ ಟಿಪ್ಪಣಿ ಮಾಡೋಕ್ಕೆ ನಮ್ಮ ಅಣ್ಣ ಇಲ್ಲಿ ಬಂದು ನಾಳೆ ಮತ್ತೆ ಪ್ರೆಸ್ ಮೀಟ್ ಮಾಡ್ತಾನೆ, ಅದೇನು ಪರವಾಗಿಲ್ಲ. ಮಾತಾಡೋದಕ್ಕೆ ಚೆನ್ನಾಗಿ ಮಾತಾಡೋದು, ಓದೋದು ನನಗೆ ಸ್ವಲ್ಪ ತೊಂದರೆ ಇದೆ, ಏನು ತಪ್ಪೇನಿಲ್ಲ. ಹಂಗಂದ ತಕ್ಷಣ ನಾನು ಕೆಟ್ಟವನಾಗಲ್ಲ. ಅವ್ನು ಬರೀ ಪಾಸ್ ಆಗಿದ್ರೆ ಅವನೇನು ಒಳ್ಳೆಯವನಲ್ಲ. ಇದೇ ಮಾತಿಗೆ ವ್ಯಂಗ್ಯವಾಡಿದ್ದ ಬಿವೈ ವಿಜಯೇಂದ್ರ ಮೊನ್ನೆ ಚಿತ್ರದುರ್ಗದಲ್ಲಿ ಮಾತನಾಡಿದ್ರು. ಶಿಕ್ಷಣ ಸಚಿವರಿಗೆ ನಮೋ ನಮಃ ಅಂತ ಹೇಳುವುದು ಬಿಟ್ರೆ ಬೇರೇನು ಹೇಳಲು ಸಾಧ್ಯವಿಲ್ಲ. ಇಂತಹ ವ್ಯಕ್ತಿಯನ್ನ ಶಿಕ್ಷಣ ಸಚಿವರಾಗಿ ಆಯ್ಕೆ ಮಾಡಿದ ಸಿಎಂ ಅವರಿಗೆ ಅರ್ಥ ಆಗಬೇಕು ಅಂತ ಕುಟುಕಿದ್ರು. ಅಷ್ಟೇ ಅಲ್ಲ, ವಿಧಾನಸಭೆಗೆ ಬರೋದಾದ್ರೆ ಕಟಿಂಗ್ ಮಾಡಿಸಿಕೊಂಡು ತಲೆಗೆ ಎಣ್ಣೆ ಹಾಕಿ ನೀಟಾಗಿ ತಲೆ ಬಾಚಿಕೊಂಡು ಬನ್ನಿ ಅಂತ ವಿಜಯೇಂದ್ರ ಕಾಲೆಳೆದಿದ್ರು. ನಿಮ್ಮ ಶಾಲೆಗೆ ಏನಾದ್ರು ನಮ್ಮ ಶಿಕ್ಷಣ ಸಚಿವರು ಬರ್ತಾರೆ ಅಂತ ಹೇಳಿದ್ರೆ, ಅಥವಾ ವಿಧಾನ ಪರಿಷತ್ನಲ್ಲಿ ನಮ್ಮ ವಿಧಾನಸಭೆ ಒಳಗಡೆ ನಮ್ಮ ಶಿಕ್ಷಣ ಸಚಿವರು ಬರ್ತಾರೆ ಅಂತ ಹೇಳಿದ್ರೆ, ಸ್ವಾಮಿ ಶಿಕ್ಷಣ ಸಚಿವರೇ ದಯವಿಟ್ಟು ತಲೆ ಬಾಚ್ಕೊಂಡು ಬನ್ನಿ, ಕಟಿಂಗ್ ಮಾಡಿಸ್ಕೊಂಡು ಸರಿಯಾಗಿ ಕಟಿಂಗ್ ಮಾಡಿಸ್ಕೊಂಡು ತಲೆಗೆ ಎಣ್ಣೆ ಹಾಕಿ ನೀಟಾಗಿ ತಲೆ ಬಾಚ್ಕೊಂಡು ಬನ್ನಿ ಅಂತ ಕೆಟ್ಟ ಪರಿಸ್ಥಿತಿಗೆ ನಮ್ಮ ರಾಜ್ಯ ಬಂದು ಮುಟ್ಟಿದೆ ಅಂತ ಹೇಳಿದ್ರೆ, ಈ ನಾಡಿನ ಶಿಕ್ಷಣ ಸಚಿವರಿಗೆ ನಮೋ ನಮಃ ಅಂತ ಹೇಳಬೇಕೆ ಹೊರತು ನಾವು ಇನ್ನೇನು ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ. ವಿಜಯೇಂದ್ರ ಫ್ರೀ ಇದ್ರೆ ಬಂದು ಕಟಿಂಗ್ ಮಾಡ್ಲಿ ಎಂದ ಮಧು ಬಂಗಾರಪ್ಪ. ವಿಜಯೇಂದ್ರ ಕಟಿಂಗ್ ಮಾತಿಗೆ ಸಿಡಿಮಿಡಿಗೊಂಡ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಇವತ್ತು ತಿರುಗೇಟು ಕೊಟ್ಟಿದ್ದಾರೆ. ನನಗೆ ಕಟಿಂಗ್ ಮಾಡುವವರು ಫ್ರೀ ಇಲ್ಲ, ವಿಜಯೇಂದ್ರ ಫ್ರೀ ಇದ್ರೆ ಬಂದು ಕಟಿಂಗ್ ಮಾಡಲಿ ಎಂದಿದ್ದಾರೆ. ಆಯ್ತು, ನನ್ನ ಹೇರ್ ಕಟಿಂಗ್ ಮಾಡೋರು ಫ್ರೀ ಇಲ್ಲ, ಅವ್ರು ಫ್ರೀ ಇದ್ರೆ ಮಾಡೋಕ್ಕೆ ಅವರೇನು ಅವರಪ್ಪ ಮಿನಿಸ್ಟರ್ ಆಗಿದ್ದಾರೆ, ಚೀಫ್ ಮಿನಿಸ್ಟರ್ ಆಗಿದ್ದಾರೆ, ಆಪರೇಟರ್ ಒಬ್ಬ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾಗಿ ಯಾವ ರೀತಿ ನೀವು ತಗೊಂಡಿದ್ರಿ ಅಂತ ಅದ್ರ ಬಗ್ಗೆ ಚರ್ಚೆ ಮಾಡಿ. ಜೂನ್ 4ನೇ ತಾರೀಕು ಅವರ ಹಣೆ ಬರ ಏನು ಅಂತ ಹೇಳಿ ನೋಡಿ. ನನ್ನ ಹಣೆ ಬರ ನಾನು ನೋಡ್ಬೇಕು. ನಮ್ಮ ಪಕ್ಷ ಇದೆ, BJP-ಯವರು ಏನು ಮಾಡಿದಿರಿ ಹೊರಸು ಅಂತ ಹೇಳಿ ವಿಜೇಂದ್ರ ಅವ್ರು ನೋಡ್ಕೊಳ್ಳೋದು ಒಳ್ಳೆಯದು. ಅದ್ರ ಬಗ್ಗೆ ಮಾತಾಡೋದು ಒಳ್ಳೆಯದು. ಬಿಜೆಪಿ ರಾಜ್ಯಾಧ್ಯಕ್ಷ ಮತ್ತು ಶಿಕ್ಷಣ ಸಚಿವ ಹೇರ್ ಕಟಿಂಗ್ ಕದನ ಈಗಷ್ಟೇ ಶುರುವಾಗಿದೆ. ಫ್ರೀ ಇದ್ರೆ ಬಂದು ಕಟಿಂಗ್ ಮಾಡ್ಲಿ ಎಂಬ ಮಧು ಬಂಗಾರಪ್ಪ ಮಾತಿಗೆ ವಿಜಯೇಂದ್ರ ತಿರುಗೇಟು ಕೊಟ್ಟಿದ್ದಾರೆ. ನಾನು ಹೇಳಿರೋ ಹಿನ್ನೆಲೆ ಉದ್ದೇಶ ಬೇರೆ ಇದೆ. ಜನ ಆ ರೀತಿ ಮಾತನಾಡ್ತಿದ್ದಾರೆ. ಶಿಕ್ಷಣ ಕ್ಷೇತ್ರ ಕಲುಷಿತವಾಗಿದೆ, ಸಚಿವರು ಗಮನ ಕೊಡ್ಲಿ ಎಂದಿದ್ದಾರೆ. ನೋಡ್ರಿ, ನಾನು ಹೇಳಿರ್ತಕ್ಕಂಥ ಹಿನ್ನೆಲೆ ಉದ್ದೇಶ ಇದು ನನ್ನ ಮಾತುಗಳಲ್ಲ. ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ, ಅವರು ಉತ್ತರ ಕೊಡ್ಕೊಳ್ಳಿ. ಇದು ಶಿಕ್ಷಣ ಕ್ಷೇತ್ರ ಯಾವ ಹಾದಿಯಲ್ಲಿ ಸಾಗ್ತಾ ಇದೆ, ಯಾವ ರೀತಿ ಕಲುಷಿತಗೊಳ್ತಾ ಇದೆ. ಶಿಕ್ಷಕರು ಕೂಡ ಪರದಾಡ್ತಾ ಇದ್ದಾರೆ, ಮಕ್ಕಳು ಕೂಡ ಪರದಾಡ್ತಾ ಇದ್ದಾರೆ, ಪೋಷಕರು ಕೂಡ ಪರದಾಡ್ತಾ ಇದ್ದಾರೆ. ಆ ಸಮಸ್ಯೆಗಳನ್ನು ಬಗೆಹರಿಸಲಿ ಅಂತೇಳಿ ಪೋಷಕರ ಅಪೇಕ್ಷೆ ಇದೆ, ಶಿಕ್ಷಕರ ಅಪೇಕ್ಷೆ ಇದೆ. ಅದ್ರ ಕಡೆ ಹೆಚ್ಚು ಗಮನ ಕೊಟ್ಟರೆ ಒಳಿತು. ಬಿಜೆಪಿ ರಾಜ್ಯಾಧ್ಯಕ್ಷ ಮತ್ತು ಶಿಕ್ಷಣ ಸಚಿವರ ನಡುವಿನ ಹೇರ್ ಕಟ್ಟಿಂಗ್ ಕದನ ಈಗಷ್ಟೇ ಶುರುವಾಗಿದೆ. ಈ ಮಾತಿನ ಸಮರ ಇನ್ಯಾವ ಹಂತ ತಲುಪುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.